ನಮಸ್ಕಾರ. ನಾನು ಸುಪ್ರೀತ್ ಮೈಸೂರಿಂದ ತಮ್ಮ ಮುಂದೆ ಇನ್ನೊಂದು ಹೊಸ ನಿವೇಶನ ಮಾರಾಟಕ್ಕಿರುವಂಥ ಹೊಸ ನಿವೇಶನ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ. ನಾನಿವತ್ತಿರೋದು ಮೈಸೂರು ಯೂನಿವರ್ಸಿಟಿ ಲೇಔಟ್, ಅಂದರೆ ಮೈಸೂರು ವಿಶ್ವವಿದ್ಯಾಲಯ ನೌಕರರ ಬಡಾವಣೆ ಮುಂಭಾಗದಲ್ಲೇ ಇರುವಂತಹ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್, ಅಂದರೆ ಮೂಡಾ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಏನು ಈ ಖಾಲಿ ನಿವೇಶನ, ದಿಸ್ ಈಸ್ ಎ 2900 ಸ್ಕ್ವೇರ್ ಫೀಟ್ ಟೋಟಲ್ ಲ್ಯಾಂಡ್ ಏರಿಯಾ ಇರುವಂಥದ್ದು. ದಿಸ್ ಇಸ್ ಅ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. 2950 ಸ್ಕ್ವೇರ್ ಫೀಟ್ ಆಲ್ಮೋಸ್ಟ್ ಇರುವಂಥದ್ದು. ಸೌತ್ ಮತ್ತು ಈಸ್ಟ್ ನಾನು ಇವಾಗ ನಿಂತಿರೋದು. ಇವಾಗ ಮುಂದೆ ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಈಸ್ಟ್ ಫೇಸಿಂಗ್. ಇವನ್ನ ಹಿಂಭಾಗಕ್ಕಿರುವಂಥದ್ದು ಇದು ಈಸ್ಟು, ಇದು ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. 2900 ಸ್ಕ್ವೇರ್ ಫೀಟ್ ಇದೆ. ಎಲ್ಲಿದೆ ಅಕಸ್ಮಾತ್ ನಮಗೆ ಗೊತ್ತಾಗ್ತಾ ಇಲ್ಲ ಈ ಜಾಗ ಯೂನಿವರ್ಸಿಟಿ ಲೇಔಟ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅಂತಂದರೆ, ಮೈಸೂರು ದಟ್ಗಳ್ಳಿ, ಅಂದರೆ ನೀವು ಕುವೆಂಪು ನಗರ ಆದ ತಕ್ಷಣ ದಟ್ಗಳ್ಳಿ ಇರುತ್ತೆ. ಸಾರಾ ಕನ್ವೆನ್ಷನ್ ಹಾಲ್, ಒನ್ ಆಫ್ ದಿ ನೋನ್ ಲೊಕೇಶನ್ಸ್ ಆಫ್ ಮೈಸೂರು. ಅಲ್ಲಿಂದ ಸರಿಸುಮಾರು ನೀವು 1.5 ಕಿಲೋಮೀಟ್ರ್ ಬಂದ ನಂತರ, ರಿಂಗ್ ರೋಡಲ್ಲೇ ಹಾದು ಬಂದ ನಂತರ ಎಡಭಾಗದಲ್ಲಿ ಯೂನಿವರ್ಸಿಟಿ ಲೇಔಟ್ ಇದೆ. ಬಲಭಾಗಕ್ಕೆ ಇರುವಂತಹ ಈ ಖಾಸಗಿ ಬಡಾವಣೆ, ದಿಸ್ ಇಸ್ ಅ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್, ಅಂದರೆ ಮೂಲಭೂತ ಸೌಕರ್ಯಗಳಿಗೆಲ್ಲ ಇರುವಂಥದ್ದು. ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಒಳಚರಂಡಿ ವ್ಯವಸ್ಥೆ, ಮೋರಿ, ಡಾಂಬರೀಕರಣ, ಟಾರ್ ರೋಡು, ಎಲೆಕ್ಟ್ರಿಸಿಟಿ ನೋಡ್ಬೋದು ಈಗಾಗಲೇ ಇರುವಂಥದ್ದು. ಮತ್ತು ಈಗ ಝೂಮ್ ಮಾಡಿ ತೋರಿಸ್ತಾರೆ ನೋಡಿ, ರಿಂಗ್ ರೋಡು, ಅಲ್ಲಿ ವೆಹಿಕಲ್ ಏನು ಮೂವ್ಮೆಂಟ್, ದಟ್ ಈಸ್ ದ ರಿಂಗ್ ರೋಡ್. ಅದೇ ಯೂನಿವರ್ಸಿಟಿ ಲೇಔಟು. ಇವಾಗ ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತಿದೆ ಇಲ್ಲಿಂದ, ಅಂದರೆ ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ ಒಂದು 200 to 300 ಮೀಟರ್ಸ್, 200 ಮೀಟ್ರಿಂದ ಮೀಟ್ರ್ ಒಳಗೆ ಇರುವಂತಹ ಈ ಲೊಕೇಶನ್ನು ಮೈಸೂರು ಮಧ್ಯಭಾಗದಿಂದ. ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್ ಎಲ್ಲಿದೆ, ಎಷ್ಟು ಕಿಲೋಮೀಟ್ರ್ ವೈಸ್ ಎಷ್ಟಾಗುತ್ತೆ ಅಂತಂದರೆ, ಸರಿಸುಮಾರು 6.5 ಕಿಲೋಮೀಟರ್ಸ್ ಮೈಸೂರು ಸಿಟಿ ಸೆಂಟರ್, 7 ಕಿಲೋಮೀಟರ್ಸ್ ಒಳಗೆ. ಯಾಕೆ ಇನ್ನೊಂದು ವಿಚಾರ, ಈ ಥರ ವಿಡಿಯೋ ನಾನು ಯಾಕೆ ಮಾಡ್ತಾಯಿದ್ದೀನಿ, ಮುಂದೆ ಯಾಕೆ ವಿಡಿಯೋ ತಂದಿದ್ದೀನಿ ಅಂತಂದರೆ, ಎಲ್ಲ ವೀಕ್ಷಕರು ಗಮನ ಕೇಳಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಈ ಥರ ನಿಮಗೆ 1600 1400 ಕಾರ್ನರ್ ಪ್ರಾಪರ್ಟಿಗಳು ಸಿಗುತ್ತೆ. 1700 600 ಸೌತ್ ಈಸ್ಟ್ ಅಥವಾ ಕಾರ್ನರ್ ಪ್ರಾಪರ್ಟಿಗೆ ಬಹಳ ಕಮ್ಮಿ ಈ ಥರ ಆಪರ್ಚುನಿಟಿಗಳು ಸಿಗೋದು ಕೊಳ್ಳಿಕ್ಕೆ. ಅದು ರಿಂಗ್ ರೋಡ್ ಹತ್ತಿರಕ್ಕಿರುವಂಥದ್ದು, ಮೂಲಭೂತ ಸೌಕರ್ಯಗಳೆಲ್ಲ ಇರುವಂಥದ್ದು, ಮನೆಗಳಿರುವಂಥದ್ದು. ಮತ್ತು ಇಲ್ಲಿಂದ ಫಾರ್ ಎಕ್ಸಾಂಪಲ್ ನೀವು ಭಾಳ ಜನ ಕೇಳ್ತೀರಿ ಕಮೆಂಟಲ್ಲಿ, ಈ ಲೊಕೇಶನಿಂದ ನಿಯರೆಸ್ಟ್ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಎಷ್ಟು ದೂರ ಆಗುತ್ತೆ ಅಂದರೆ, ಇಲ್ಲಿಂದ ಈ ಪರ್ಟಿಕ್ಯುಲರ್ ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಈ ಲೊಕೇಶನಿಂದ ನಿಮಗೆ ದಟ್ಗಳ್ಳಿ, ವೆರ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್, ಶಾಪಿಂಗ್ ಸೆಂಟರ್ಸ್ ಅವೆಲ್ಲ ಇರುವಂಥದ್ದು, ಸರಿಸುಮಾರು 1.5 ಕಿಲೋಮೀಟ್ರ್, ಹಾರ್ಡ್ಲಿ ಟೇಕ್ಸ್ ಅಬೌಟ್ 3 to 4 ಮಿನಿಟ್ಸಲ್ಲಿ ನಿಮಗೆಲ್ಲ ಸಿಗುವಂಥದ್ದು. ಮತ್ತು ಈ ವಿಡಿಯೋ ನೋಡ್ತಾ ಇದ್ದು ನಾವು ಬೆಂಗಳೂರವ್ರು ಇದ್ದೀವಿ, ನಮಗೆ ಮೈಸೂರು ಎಂಟ್ರಿ ಆಗೋದಕ್ಕಿಂತ ರಿಂಗ್ ರೋಡ್ಗಳಲ್ಲೇ ಜಾಗ ಬೇಕು ಅಂತ ಇರೋರಿಗೂ ಅಷ್ಟೇ. ಅವತ್ತಿನ ದಿವಸದಲ್ಲಿ ಮೈಸೂರು ಎಂಟ್ರಿ ಆಗಬೇಕಾದ್ರೆ ಮಣಿಪಾಲ್ ಕೊಲಂಬಿಯಾ ಏಷ್ಯಾ ಇತ್ತು, ಇವತ್ತಿನ ಸಲ ಇದು ಮಣಿಪಾಲ್ ಹಾಸ್ಪಿಟಲ್ ಆಗಿದೆ. ಅಲ್ಲಿಂದ ಈ ಲೊಕೇಶನ್ಗೂ ಸಹ ನಿಮಗೆ 6 ಕಿಲೋಮೀಟರ್ 6.5 ಕಿಲೋಮೀಟರ್ ರಿಂಗ್ ರೋಡಲ್ಲೇ ಬಂದು ಸಂಚರಿಸಿ ನೀವು ಬಂದರೆ ಬರಭಾಗಕ್ಕೆ ಬರುವಂತಹ ಈ ನಿವೇಶನ, ದಿಸ್ ಇಸ್ ಫಾರ್ ಸೇಲ್. ಟೈಟಲ್ ಕ್ಲಿಯರ್ ಇದೆ, ಓನರ್ ಇಸ್ ಅವೈಲೇಬಲ್. ಓಕೆ, ಇದ್ರ ಬಗ್ಗೆ ಅಂದರೆ ಇದನ್ನು ಕೊಳ್ಳಿಕ್ಕೆ ನಾವು ಡಾಕ್ಯುಮೆಂಟೇಷನ್ ಇರ್ಬೋದು, ಲೋನ್ಸ್ ಇರ್ಬೋದು, ಅಥವಾ ಗೌರ್ಮೆಂಟ್ ವ್ಯಾಲ್ಯೂ ಏನು ಬರ್ಬೋದು, ರಿಜಿಸ್ಟ್ರೇಷನ್ ಆಫೀಸ್ ಎಲ್ಲಿದೆ ಅಂತ ತಿಳ್ಕೊಬೇಕಿರ್ಬೋದು, ಇವೆಲ್ಲದಕ್ಕೂ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿನ ಸುಪ್ರೀತ್ ಇನ್ನೊಂದು ವಿಡಿಯೋದಲ್ಲಿ ಹಾಜರಾಗ್ತೀನಿ. ಸಿಗೋಣ. ಅಲ್ಲಿ ತನಕ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸಿ ಯು ಅಗೇನ್. ಬಾಯ್.